ಕೇಂದ್ರದ ಸಂಚಾರ ಸಾಥಿ ಅಪ್ಲಿಕೇಶನ್ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಹೊರಡಿಸಿದೆ. ಕೇಂದ್ರದ ಸಂಚಾರ ಸಾಥಿ ಅಪ್ಲಿಕೇಶನ್ ವಿವಾದ ವಿಚಾರವಾಗಿ ಕೇಂದ್ರದಿಂದ ಒಂದು ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಪ್ರೀ ಇನ್ಸ್ಟಾಲೇಷನ್ ಕಡ್ಡಾಯ ಅಲ್ಲ ಅಂತ ಕೂಡ ಕೇಂದ್ರ ಹೇಳ್ತಾ ಇದ್ದು, ಇನ್ ಕೇಸ್ ಈಗಾಗಲೇ ಇನ್ಸ್ಟಾಲ್ ಆಗಿದ್ರೆ ಅಂತಹ ಆ್ಯಪ್ಗಳನ್ನು ಡಿಲೀಟ್ ಮಾಡಬಹುದು. ಸಂಚಾರ ಸಾಥಿ ಕಡ್ಡಾಯ ವಿಚಾರದಲ್ಲಿ ಕೇಂದ್ರ ಯೂ-ಟರ್ನ್ ಅನ್ನು ಹೊಡೆದಿದೆ. ಈಗಾಗಲೇ 1.4 ಕೋಟಿ ಬಳಕೆದಾರರು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಲಾಗಿದೆ. ದಿನಕ್ಕೆ 2,000 ವಂಚನೆ ಪ್ರಕರಣಗಳು ದಾಖಲಾಗ್ತಾ ಇದೆ. ಸೈಬರ್ ಕ್ರೈಮ್ಗಳನ್ನು ತಡೆಗಟ್ಟುವ ಸಲುವಾಗಿ ಸಂಚಾರ ಸಾಥಿಯನ್ನು ನಾವು ತರ್ತಾ ಇದ್ದೀವಿ. ಆದರೆ ಈ ಅಪ್ಲಿಕೇಶನ್ ಏನಿದೆ ಇದು ಕಡ್ಡಾಯ ಅಲ್ಲ ಅನ್ನೋದನ್ನ ನಿನ್ನೆ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು ಮತ್ತು ಹೊರಗೂ ಕೂಡ ಇದೇ ವಿಷಯವಾಗಿ ಕಿರಣ್ ರಿಜಿಜು ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಮತ್ತೊಂದು ನೋಟಿಫಿಕೇಶನ್ನ ಹೊರಡಿಸೋ ಮೂಲಕವಾಗಿ ಇನ್ ಕೇಸ್ ಏನಾದರೂ ಸಂಚಾರ ಸಾಥಿ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಅದಾಗಿ ಆಟೋಮ್ಯಾಟಿಕ್ ಆಗಿ ಡೌನ್ಲೋಡ್ ಆಗಿದ್ರೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇದರಿಂದ ಯಾವ ಸಮಸ್ಯೆಯೂ ಇಲ್ಲ. ನಿಮಗೇನಾದರೂ ಸೈಬರ್ ಕ್ರೈಮ್ನಿಂದ ದೂರ ಇರಬೇಕು ಅನ್ನುವಂತಹ ಬಯಕೆ ಇದ್ರೆ ಅಂಥವರು ಆ್ಯಪನ್ನು ಉಳಿಸ್ಕೊಳ್ಳಿ. ಯಾರ ಮೇಲೂ ಒತ್ತಡ ಇರ್ತಾ ಇಲ್ಲ ಅಂತ ಆರಂಭಿಕ ಹಂತದಲ್ಲಿ ಈ ಸಂಚಾರ ಸಾಥಿ ಆ್ಯಪನ್ನು ಇವರು ಕಡ್ಡಾಯ ಅಂತಲೇ ಮಾಡಾಗಿತ್ತು. ಆಮೇಲೆ ಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್ಗೂ ಕೂಡ ಒಂದು ಸೂಚನೆಯನ್ನು ಕೊಡಲಾಗಿತ್ತು, ನೀವು ಈ ಇನ್ಸ್ಟಾಲ್ನ ಮೊದಲೇ ಮಾಡಿರಬೇಕು ಅಂತ. ಯಾವಾಗ ವಿವಾದ ಆಯಿತೋ ಕೊನೆಗೆ ಯೂ-ಟರ್ನ್ ಹೊಡೆದ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಪದೇ ಪದೇ ಇದು ಅಪ್ಲಿಕೇಶನ್ ಕಡ್ಡಾಯ ಅಲ್ಲ ಅಂತ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ಈಗ ಕೇಂದ್ರ ಸರ್ಕಾರಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ. ಅದು ಅವರೇ ಮಾಡಿಕೊಂಡಂತಹ ಎಡವಟ್ಟಿನ ಪರಿಣಾಮ ಅಲ್ವಾ? ಖಂಡಿತವಾಗ್ಲೂ ಸ್ಮಾರ್ಟ್ಫೋನ್ ಕಂಪನಿಗಳೇನಿದ್ವು ಅವುಗಳಿಗೆ ಸಂಚಾರ ಸಾಥಿ ಆ್ಯಪನ್ನು ಫ್ರೀ ಇನ್ಸ್ಟಾಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡ್ಡಾಯ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಣೆಗಳು ಕೂಡ ಕೇಳಿಬಂದಿತ್ತು. ಮುಖ್ಯವಾಗಿ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ತರಾಟೆಯನ್ನು ತೆಗೆದುಕೊಂಡಿತ್ತು. ಒಂದು ರೀತಿ ಕೇಂದ್ರ ಸರ್ಕಾರ ಜನರ ಮೇಲೆ ಗೂಢಚಾರಿಕೆ ಮಾಡುವಂಥ ಪ್ರಯತ್ನದ ಭಾಗ ಇದು ಅನ್ನುವಂಥ ನಿಟ್ಟಿನಲ್ಲಿ ಟೀಕೆಗಳನ್ನು ಕೂಡ ಮಾಡಿದ್ವು. ಈ ಎಲ್ಲ ಟೀಕೆಗಳ ಬಳಿಕ ಈಗ ಕೇಂದ್ರ ಸರ್ಕಾರ ಯೂ-ಟರ್ನ್ ಹೊಡೆದಿರುವಂಥದ್ದು. ಮುಖ್ಯವಾಗಿ ಕಡ್ಡಾಯ ಅನ್ನುವಂಥ ಆದೇಶ ಏನಿತ್ತು ಅದನ್ನು ರದ್ದುಗೊಳಿಸುವಂಥ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಪ್ರೀ ಇನ್ಸ್ಟಾಲೇಷನ್ ಕೂಡ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಈಗ ಟೆಲಿಕಮ್ಯುನಿಕೇಶನ್ ವಿಭಾಗ ಮಾಡಿರುವಂತದ್ದು. ಮುಖ್ಯವಾಗಿ ಇವತ್ತಿನ ಒಂದು ಪರಿಷ್ಕೃತ ಆದೇಶದಲ್ಲೂ ಕೂಡ ಅದು ಹೇಳಿರುವಂತದ್ದು ಸೈಬರ್ ಕ್ರೈಮ್ ಮತ್ತೆ ಆನ್ಲೈನ್ ಫ್ರಾಡ್ಗಳು ಏನು ನಡೀತಾ ಇದಾವೆ ಇವುಗಳನ್ನ ಕಡಿಮೆ ಮಾಡುವಂತ ದೃಷ್ಟಿಯಿಂದ ಮತ್ತೆ ಮೊಬೈಲ್ನಲ್ಲಿ ಜನರಿಗೆ ಸುರಕ್ಷತೆಯನ್ನು ಕೊಡುವಂತ ದೃಷ್ಟಿಯಿಂದ ಈ ಆ್ಯಪ್ನ ಇನ್ಸ್ಟಾಲ್ ಅನ್ನ ಕಡ್ಡಾಯಗೊಳಿಸಲಾಗಿತ್ತು. ಆದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಖುದ್ದು ತಾವಾಗೆ ಡೌನ್ಲೋಡ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಡ್ಡಾಯ ಆದೇಶವನ್ನು ನಾವು ಹಿಂಪಡಿತಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಕೂಡ ಈಗ ಸದ್ಯಕ್ಕೆ ಸರ್ಕಾರ ಮಾಡಿದೆ. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಕೂಡ ಹೇಳಿದ್ರು ಈ ಡಿಲೀಟ್ ಫ್ರೀ ಇನ್ಸ್ಟಾಲೇಷನ್ ಆಗಿ ಬಂದರೂ ಕೂಡ ಅದನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಜನರು ತಮಗೆ ಬೇಡವಾದಂಥ ಸಂದರ್ಭದಲ್ಲಿ ಅದನ್ನು ಡಿಲೀಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದ್ರು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.